ಇನ್ನು ಇದನ್ನು ಚನ್ನವೀರ ಅಂತ ಕರೀತಾರೆ. 2 ಭಾಗಗಳಲ್ಲಿ ಇದು ಆ ಕಡೆ ಈ ಕಡೆ ಬಂದಿದೆ ಚನ್ನವೀರ. ಅದೇ ಥರ ಇಲ್ಲಿ ಕೀರ್ತಿ ಮುಖ ಇದೆ, ಉರುಧಾಮ ಇದು ಬಟ್ಟೆ ಮತ್ತು ಕಾಂಚಿ ಗುಣ ಇದನ್ನು ತೋರಿಸಿದ್ದಾರೆ. ಕೆಳಭಾಗದಲ್ಲಿ ಪಾದದ ಕೆಳಭಾಗಕ್ಕೆ ಬಂದರೆ ನೀವು ಇಲ್ಲಿ ಪಾದಜಾಲಕ ಅನ್ನುವಂತಹ ಅಲಂಕರಣಗಳನ್ನು ತೋರಿಸಿದ್ದಾರೆ. ನಿಮಗೆಲ್ಲ ಕಾಣ್ಬೋದು ಪಾದಜಾಲಕ, ಇದು ಪಾದ ಕಟಕ ಅಂದರೆ ಪಾದದಲ್ಲಿ ಹಾಕಿಕೊಳ್ಳುವಂತಹ ಕಾಲ್ ಕಡಗ ಅಂತ ಏನು ಕರಿತೀರಿ, ಆ ಕಾಲ್ ಕಡಗವನ್ನು ಕೂಡ ಇಲ್ಲಿ ಇದು ದೊಡ್ಡದಾದಂತಹ 2 ಪದ್ಮಗಳ ಮೇಲೆ, ಇದು ಊರ್ಧ್ವ ಪದ್ಮ, ಇದು ಅಧೋಪದ್ಮ. ಅಧೋಪದ್ಮದ ಮೇಲೆ ಕಾಲನ್ನು ಸಮವಾಗಿ ಜೋಡಿಸಿರೋದು, ಇದಕ್ಕೆ ಸಮಸ್ಥಾನಕ ಪಾದ ಅಂತ ಕರೀತಾರೆ. ಅಂದರೆ ಪಾದಗಳನ್ನು ಸಮವಾಗಿಟ್ಟಿದ್ದಾರೆ. ಇದನ್ನು ವಿಷ್ಣುವಿನ ವಿಗ್ರಹಗಳಲ್ಲಿ ಸಾಮಾನ್ಯವಾಗಿ ಇದನ್ನು ವಿಷ್ಣು ಸ್ಥಾನಕ ಪಾದ ಅಂತ ಕರೆಯಲಾಗುತ್ತೆ. ಇನ್ನು ಕೆಳಭಾಗದಲ್ಲಿ ನವಗ್ರಹಗಳ ಮೂರ್ತಿಗಳನ್ನು ಕಲ್ಪಿಸಲಾಗಿದೆ. ಇಲ್ಲಿ ಮಹಾಪದ್ಮದ ಅಲಂಕರಣ ಇದೆ, ಇಲ್ಲಿ ನವಗ್ರಹಗಳ ಅಲಂಕರಣಗಳನ್ನು ನೀವು ನೋಡಬಹುದಾಗಿದೆ. ಸೊ ನವಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಮಂಗಲ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹು ಮತ್ತು ಕೇತುಗಳನ್ನು ಅಲ್ಲಿ ತೋರಿಸಿರೋದನ್ನು ನೋಡ್ಬೋದು. ಇನ್ನು ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಪೀಠದ ಮೇಲೆ ಇರುವಂತಹದ್ದು. ಇಲ್ಲಿ ನೋಡಿ, ಇದು ಹನುಮಂತನ ವಿಗ್ರಹವನ್ನು ಬಲಭಾಗದಲ್ಲಿ, ರಾಮನ ಬಲಭಾಗದಲ್ಲಿ ಹನುಮಂತನ ವಿಗ್ರಹವನ್ನು ಮಾಡಲಾಗಿದೆ. ಹನುಮಂತನ ಮೇಲ್ಭಾಗದಲ್ಲಿ ನೋಡಿ ಮತ್ಸ್ಯಮೂರ್ತಿ ಚೆನ್ನಾಗಿ ಕಾಣುತ್ತೆ. ಮತ್ಸ್ಯ ಅಂದರೆ ಮೀನಿನ ಆಕಾರದಲ್ಲಿರುವಂತಹ ದೇವರು, ಮತ್ಸ್ಯ ಆಮೆಯ ಆಕಾರದಲ್ಲಿರುವಂತಹ ದೇವರು ವಿಷ್ಣುವಿನ ಅವತಾರ, 2ನೇ ಅವತಾರ ವರಾಹಾವತಾರ. ಮತ್ತು ಯೋಗ ನರಸಿಂಹನನ್ನು, ಚತುರ್ಭುಜ ಯೋಗ ನರಸಿಂಹನನ್ನು ತೋರಿಸಲಾಗಿದೆ. ಅದಾದ ನಂತರ ವಾಮನಾವತಾರವನ್ನು ತೋರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಬ್ರಹ್ಮನನ್ನು ತೋರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಓಂಕಾರವನ್ನು ತೋರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಶೇಷನಾಗನನ್ನು ತೋರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಚಕ್ರವನ್ನು ತೋರಿಸಲಾಗಿದೆ. ಹೀಗೆ ಈ ಬಲಭಾಗದಲ್ಲಿ ಇಷ್ಟು ಮೂರ್ತಿಗಳನ್ನು ತೋರಿಸಿದರೆ, ಇನ್ನು ಎಡಭಾಗದಲ್ಲಿ ನೀವು ನೋಡಬಹುದು, ಮೇಲ್ಭಾಗದಿಂದ ಬರೋದಾದರೆ ಚಕ್ರ ಎಲ್ಲಿದೆಯೋ ಅದಕ್ಕೆ ಪೂರ್ವಭಾವಿಯಾಗಿ ಶಂಖ ಇದೆ. ಇಲ್ಲಿ ಶೇಷನಾಗದ ಜಾಗದಲ್ಲಿ ಕುಂಭ ಇದೆ. ಓಂಕಾರದ ಜಾಗದಲ್ಲಿ ಸ್ವಸ್ತಿಕ ಇದೆ. ಇಲ್ಲಿ ಬ್ರಹ್ಮ ಮತ್ತು ಅಲ್ಲಿ ಶಿವನ ಅಲಂಕರಣಗಳಿವೆ. ಈ ವಾಮನಾವತಾರದ ಎದುರಿಗೆ ಪರಶುರಾಮ ಅವತಾರವನ್ನು ಕೆತ್ತಲಾಗಿದೆ. ಹಾಗೆ ಪರಶುರಾಮ ಅವತಾರದ ಕೆಳಗಡೆಗೆ ನೀವು ರಾಮ ಕಾಣ್ಬೋದು. ನೋಡಿ, ರಾಮನ ಬಾಣ ಹಿಡ್ಕೊಂಡಿರುವ ಭಂಗಿಯಲ್ಲಿದ್ದಾನೆ ರಾಮ. ಕೃಷ್ಣ ಕೊಳಲು ಉತ್ತಿರುವ ಭಂಗಿಯಲ್ಲಿದ್ದಾನೆ. ಬುದ್ಧ ಉಪಾಸನಾ ಮೂರ್ತಿಯಾಗಿದ್ದಾನೆ. ಬುದ್ಧನ ಕೆಳಭಾಗದಲ್ಲಿ ಕಲ್ಕಿ ಇದ್ದು, ಕಲ್ಕಿಯ ಕೆಳಭಾಗದಲ್ಲಿ ಗರುಡನನ್ನು ಕೆತ್ತಲಾಗಿದೆ. ಹೀಗೆ ದಶಾವತಾರ, ಗರುಡ, ಓಂಕಾರ, ಸ್ವಸ್ತಿಕ ಈ ರೀತಿ ಎಲ್ಲ ವಿಚಾರವನ್ನು ಕೆತ್ತಲಾಗಿದೆ. ಅಂಗವಸ್ತ್ರಗಳನ್ನು ತೋರಿಸಲಾಗಿದೆ. ಮತ್ತು ಬಾಣ ಮತ್ತು ಬಿಲ್ಲನ್ನು ಕೊಡೋದಕ್ಕೆ ಕೋದಂಡ ಅಂತ ಕರೀತಾರೆ. ಶ್ರೀರಾಮನ ಬಿಲ್ಲು ಬಾಣಗಳನ್ನು, ಆ ಬಾಣಗಳನ್ನು ಅಲಂಕಾರವಾಗಿ ಸ್ವರ್ಣದಲ್ಲಿ, ಚಿನ್ನದಲ್ಲಿ ಮಾಡಲಾಗಿದೆ. ಮೇಲ್ಭಾಗದಲ್ಲಿ ಒಂದು ದೇವಿಯ ಮೂರ್ತಿಯನ್ನು ಮಾಡಲಾಗಿದೆ. ಸೊ ಸುತ್ತಲೂ ಬಳ್ಳಿಯ ಅಲಂಕರಣಗಳಿಂದ ಅಲಂಕರಿಸಲಾಗಿದೆ. ಒಟ್ಟು ಈ ಮೂರ್ತಿಯ ಎತ್ತರ 51 ಅಂಗುಲಗಳಾಗಿವೆ. ಹೀಗೆ ಮೂರ್ತಿಯನ್ನು ಅತ್ಯಂತ ಸುಂದರವಾಗಿ ಒಂದು ರಾಮಲಲ್ಲ ಅಂದರೆ ರಾಮ ಬಾಲಕನ ಸ್ವರೂಪದಲ್ಲಿ ಅಯೋಧ್ಯೆಯ ಮಂದಿರದಲ್ಲಿ ತೋರಿಸಲಾಗಿದೆ.